ಏನು ನಡೆದ್ರಿ ಇಲೆಕ್ಷನ್ ಊರಾಗ ಬಿಜೆಪಿ ಇದು. ಬಿಜೆಪಿ ಯಾಕೆ ಬಿಜೆಪಿ ಹೆಂಗೆ ನಡೆದ್ರಿ? ಏನು ಸರಳ ಐತೋ ಏನೋ ಫೈಟ್ ಏನು ಈಸಿ ಐತ್ರಿ? ಸರಳ ಅದ ರೀ ಸರ್ ಬಿಜೆಪಿ. ಹಾಂ. ಈಗ ಕಾಂಗ್ರೆಸ್ನಿಂದ ಖರ್ಗೆ ಸಾಹೇಬರು ಹಳ್ಯಾರು ಇರ್ತಾರೆ, ರಾಧಾಕೃಷ್ಣ ಅವರು. ಏನು ಅವ್ರಿಗೆ ಈಸಿ ಆಯಿತು ಏನೋ ಬಿಜೆಪಿಗೆ ಈಸಿ ಆಯಿತು? ಏನು ನಮ್ದಾರೆ ನಾವು ಅವ್ರದ್ದು ಯಾರು ಮುಂದೆ ಬಂದಾಗ ಇದು ಗೊತ್ತಾಗ್ತಾರೆ. ಈಗ ನಾವೇನು ಹೇಳಕ್ ಬರ್ತಾರೆ. ಯಾರು ಪ್ರಧಾನಮಂತ್ರಿ ಯಾರು ಆಗ್ಬೇಕು? ಮೋದಿ ಆತನ್ರಿ. ಮೋದಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕೊಡ್ಲತ್ತಾರ ತಿಂಗಳಿಗೆ. ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಅದರ ಉಪಯೋಗ ಆಗ್ಲತ್ತದ ರೀ? ಆಗ್ಲಕತ್ತರಿ ಆತರಿ. ಅದನ್ನು ಆದ್ರಿ ಇವ್ರನ್ನೂ ಮಾಡ್ರಲ್ರಿ. ಏನು ಮಾಡ್ಯಾರ ಇವರು? ಮೋದಿನೂ 4,6 ಸಾವಿರ ಕೊಡ್ಲಿಕತ್ತಾನಲ್ರಿ. ಈಗ ಅದಕ್ಕೆ ಕಟ್ ಮಾಡ್ರಿ ಇದು ಮಾಡಕತ್ತಾರೆ. ಅದೇ ಹೆಣ್ಮಕ್ಳಿಗೆ ಹೇಳ್ರಿ, ಗಂಡಳಿಗೆ ಕಟ್ ಮಾಡ್ರಿ, ಹೆಣ್ಮಕ್ಳಿಗೆ ಆಗತ್ತಾರೆ. ಏನು ನಡೆದತ್ರಿ ಚುನಾವಣೆ ಸರಿಯಾಗಿ ನಡೆದ್ರಿ. ಚಲೋ ನಡೆದ್ರಿ? ಟಫ್ ಅದ ರೀ ಪೂರ. ಭಾಳ ಟಫ್ ಐತಿ. ಯಾವ್ರಿ? ಇದೇ ಊರಿ ಲೋಕಲ್ ರೀ. ಯಾರಿಗೆ ಟಫ್ ಐತ್ರಿ? ಹಾಂ ರೀ. ಯಾರಿಗೆ ಟಫ್ ಐತ್ರಿ? ಖರ್ಗೆ ಸಾಬ್ರಿಗೆ. ಖರ್ಗೆ ಸಾಹೇಬ್ರಿಗೆ ರೀ. ಬಾರಿ ಮತ್ತು ಈಗ ಯಾರಿಗೆ ಏನು ಹಾಕ್ಬೇಕಂತ ಕೇಳಿ ವಿಚಾರ ಊಟ? ನಾವೆಲ್ಲ ಮೋದಿಗೆ ಹಾಕ್ತೇವೆ. ಮೋದಿ ಸಾಹೇಬ್ರಿಗೆ ಏನು ಮಾಡ್ಯಾರ ಖರ್ಗೆ ಅವ್ರು? ಏನು ಮಾಡಿ ಒಂದು ದುಡ್ಡಿಂದ ಇದು ಮಾಡಿ ನಾವು ಲಾಸ್ಟ್ ಟೈಮ್ ಅವರು ನಿಂತಿದ್ರಿ. ಯಾವಾಗ ಏನು ಸೋಲೋದು ಬತ್ತ ಇದೇ ಕಾಲ ಬರೇ ಬರ್ತದೆ. ಈ ಸಲ ಅವ್ರು ನಿಂತಿಲ್ರಿ. ಅವ್ರು ಹಳ್ಯಾರ ಬರಲ್ಲ, ನಿಂದಿರಲ್ಲ ಬರಲ್ಲ. ಏನು ಮಾಡಿ ಒಂದು ದುಡ್ಡಿನ ಕೆಲಸ ಮಾಡಿ ₹1 ಕೊಟ್ಲಿ ಯಾರಿಗೆ? ಮತ್ತೆ ಈಗ 2,000 ರೂಪಾಯಿ ಕೊಡೋದಲ್ರಿ ಹೆಣ್ಮಕ್ಳಿಗೆ? ಏನು ಕೊಟ್ಟಿಲ್ತಮ್ಮ, ನಮ್ಗೆ ಯಾವ ರೊಕ್ಕ ಬಂದಿಲ್ಲ, ಏನು ಬಂದಿಲ್ಲ. ಇವತ್ತೇ ಅದೇ ಮೋದಿಗೆ ಹಾಕ್ತಾನೋ ಅಷ್ಟೇ. ನಿಮ್ಗೆ 2,000 ರೂಪಾಯಿ ಬಂದವನ್ರಿ? ಬಂದಿಲ್ಲ. ಯಾವ ನಾವು ಮನೆ 4 ಮಂದಿ ಹೆಣ್ಮಕ್ಳಿದ್ದೇವೆ, ಏನೂ ಇಲ್ಲ. 4 ಮಂದಿಗೆ ಏನಕ್ಕೆ ಬರೋದು? ರೇಷನ್ ರೊಕ್ಕನೂ ಇಲ್ಲ, ಇದ್ರ ರೊಕ್ಕನೂ ಇಲ್ಲ. ಮನಾರ ಹಾಕಿದೆ ಬಂದಿಲ್ಲ. ಬರ್ತಾವಂತೆ ಅಂತಾರಂತ. ಬಂದವ ಬರ್ಲಾರ್ದವ್ರಿಗೆ ಇಲ್ಲೇ ಇಲ್ಲ. ಈಗ ಚುನಾವಣೆ ನಡೆದೈತಿ ಊರಾಗ, ಹೆಂಗ್ ನಡೆದ್ರಿ? ಹಂಗೆ ನಡೆದತ್ತಲ್ಲಕ್ಕೇನು ಖರ್ಗೆ ಸಾಬ್ರಂತೂ ನಿಂತಿಲ್ಲ. ಅವ್ರಿಗೆ ಮೋದಿ ಗುಡುಗು ಗೊತ್ತಾಗ್ಯದ. ಅವ್ರಿಗೆ ಇವ್ರು ಅಲ್ಲೇದಾಗ ಸಿಕ್ಕ ನಾವು ಮತ್ತೀಗ ಇದ್ದೇ ಇರ್ಲಾರ್ದಂಗೆ ಅತ್ಯಂತ ಅವ್ರಿಗೆ ಕಾನ್ಫಿಡೆಂಟ್ ಆಗ್ಯದ ಅಷ್ಟು. ಈಗ ಕಳೆದ ಬಾರಿ ಅವರು ನಿಂತಿದ್ರು, ಸೋತರಿ 2019ರಾಗ. ಈಗ ಅವರು ಸೋತ ಮೇಲೆ ಈ ಸಲ ಅವ್ರ ಹಳೆಯರಿಗೆ ಟಿಕೆಟ್ ಕೊಟ್ಟರು, ರಾಧಾಕೃಷ್ಣ ಅವ್ರಿಗೆ. ಯಾಕೆ ನಿಂತಿಲ್ಲ ಅಂತ ಅವ್ರ ಕುಟುಂಬದವ್ರಿಗೆ ಕೊಟ್ಟರೆ ಹಳೆ ನಮ್ಮ ನಿಂತ ಅವರೇ ಗೆದ್ದು ಬರ್ತಾನೆ. ನಮ್ದು ಅವ್ರ ಕಾಮಣಿ ಅದ, ಅದ್ರ ಗೆದ್ದಲತ್ ನಮ್ಗೆ ಖಾತ್ರಿ ಅದ. ಈಗ ಬಿಜೆಪಿ ಆಗ್ಬೋದ ಕಾಂಗ್ರೆಸ್ ಆಗ್ಬೋದ್ರಿ? ಇಲ್ಲ, ಒಂದು ಸೈಡ್ ಬಿಜೆಪಿ 100% ಗುಲ್ಬರ್ಗ 1 ಲಕ್ಷ ಚಿಲ್ಲರ್ಲೆ ಉಮೇಶ್ ಅದ ಆರಿಸಿ ಬರ್ತಾನೆ. ಅಷ್ಟು ಕಾನ್ಫಿಡೆಂಟ್ ಅದ ನಂಗೆ. ಯಾಕೆ ಅಷ್ಟು ಕಾನ್ಫಿಡೆಂಟ್ ಯಾಕ್ರಿ ಅವ್ರ ಮ್ಯಾಗ? ಮೋದಿ ಅಲ್ಲೇ ಮೇಲೆ ಮೋದಿ ಅಲ್ಲಿ ಈಗ ಮೋದಿ ಅವ್ರು ನೋಡಿ ಓಟ್ ಹಾಕುವಂತ. ಮೋದಿ ಅವರು ಇಲ್ಲಿ ಕ್ಯಾಂಡಿಡೇಟ್ನು ಕೆಲಸ ಮಾಡಿದ್ದಾನೆ. ಆ ಸಿಸ್ಟಮು ಒಂದು ಹಳ್ಳಿ ಕೆಲಸ ಮಾಡಪ್ಲಿಲ್ಲ. ಅದು MP ಎಲೆಕ್ಷನ್ ಅಂದ್ರೆ ಗುಲ್ಬರ್ಗ ಡಿಸ್ಟಿಕಲ್ಲಿ ಕೆಲಸ ಮಾಡೋದಿರ್ತದೆ. MP ಅಂದ್ಮೇಲೆ ಗ್ರಾಮ ಪಂಚಾಯತಿಗೆ ಬರ್ತದೆ. ಕಣ್ಣಿಯಪ್ಪ ರೋಡ್ ಮಾಡಲಿದ್ರೆ MP ಹೇಳಂತ ಸಿಚುವೇಶನ್ ಇರಲದು. ಅಲ್ಲಿ ಏನಿರ್ತದೆ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಅಷ್ಟೇ ಹೇಳಿದಿರ್ತದೆ. MP ಏನು ಬರ್ತದೆ, ಸೆಂಟ್ರಲ್ಲಿ ಏನು ಬರ್ತದೆ ಅದು ಮಾಡ. ಈ GGM ವರ್ಕ್ ನಡೆದ ಹಳ್ಳಿ ನೀರಲ್ಲಿ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವ್ರದ್ದು. ಇಲ್ಲ ಮಂದಿಗೆ ಈಗ MLA ಯಾವ ಆಗ್ಯಾನ ಅಲ್ಲಂಪ್ರಭು ಪಾಟೀಲ್ ಅವಂದೇ ಅಂತ ಹೇಳ್ತಾರೆ. ಇದು ಅವ್ನದ್ದು ಅಲ್ಲಿ ಕೆಲಸ, ಅವ ಬರ್ತಾನೆ, ಅವ್ನು ಕಾರಬಾರ ನಡೆಸ್ತಾರೆ. ಅವ್ನು ಏನಿದು ವರ್ಕರ್ ಅಲ್ಲಿದು ಇದು ಏನು ಮತ್ತೆ ಸೆಂಟ್ರಲ್ದು ಇದು GGM ವರ್ಕು ಅವ್ನಂತ ಇವ ಹೇಳ್ಕೊತ ತಿರ್ಗಾಡ್ತಾನೆ. ಇವ್ನು ಅಲ್ಲಿ ಇದು ಕೆಲಸ ಅಂತ ನಾನು ಹೇಳ್ತೀನಿ. ಈಗ ಮತ್ತೆ ರಾಜ್ಯದಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲತ್ತಾರೆ, ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ ಫ್ರೀ ಅಂತ ಮಾಡ್ಯಾರ. ಗಣಸರಿಗೆ ಗೊತ್ತಿಗೆ ಹಚ್ಚಲಿ. ಇಲ್ಲಿ ದಾರು ರೇಟ್ ಹೆಚ್ಚಿಗೆ ಮಾಡ್ಯಾರ. 180 ರೂಪಾಯಿ ಬೀರ್ ಇತ್ತು, 250 ರೂಪಾಯಿ ಬಿಯರ್ ಮಾಡ್ಯಾರ. ಬಸ್ಸಿನ ರೇಟ್ ಎಷ್ಟಿತ್ತು? ಕಣ್ಣಿ ಟು ಗುಲ್ಬರ್ಗ 18 ರೂಪಾಯಿ ಇತ್ತು. ಇವತ್ತಿನ 22 ರೂಪಾಯಿ ಚಾರ್ಜ್ ಮಾಡ್ರ. 4 ರೂಪಾಯಿ ಹೆಚ್ಚಿಗೆ ಮಾಡ್ರ. ಹೆಣ್ಮಕ್ಳು ಚಾರ್ಜ್ ತೋಲಾಗ್ಯಾರ. ಬರೀ ಇಲ್ಲೊಂದಷ್ಟು ಹಿರಿಯರು ಅದರ, ಗ್ರಾಮದ ಹಿರಿಯರು. ಅವ್ರಿಗೂ ಕೇಳೋಣ ಈ ಬಾರಿ ಇಲೆಕ್ಷನ್ ಹೆಂಗ್ ನಡೆದೈತೆ. ಸರ್ ನಮಸ್ಕಾರ ರೀ. ನಮಸ್ಕಾರ ಹೇಳಿ. ಹೆಂಗ್ ನಡೆದ್ರಿ ಊರಾಗ ಇಲೆಕ್ಷನ್? ಏನು 2 ಆತವ್ರಿ. 2 ನಡೆದವ್ರಿ. ಯಾವ್ದು ಆಗ್ಬೋದ್ರಿ ಹಂಗಂದ್ರೆ? ಅದು ಹೇಳಕ್ ಬರ್ತಾರೆ ಸರ್. ನಾವರೇ ಬಿಜೆಪಿ ಮಾಡ್ತಾರೆ. ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಯಾರು ಆಗ್ಬೇಕು? ಮೋದಿ ಆಗ್ಬೇಕ್ರಿ. ಮತ್ತೆ ಈಗ 2,000 ರೂಪಾಯಿ ಕೊಡ್ಲತ್ತಲ್ರಿ ಹೆಣ್ಮಕ್ಳು? ಯಾರಿಗೆ ಬಗ್ಗೆ ಯಾವ ಹೆಣ್ಮಕ್ಳಿಗೆ ಬಂದವ? ಲೆಂಡ್ರಿ ಕೊಟ್ಟಪ್ಲೆ ಅವು 2 ಸ್ವಲ್ಪ ಎದಕ್ಕೆ ಕೊಡ್ತಾವ? ಎದಕ್ಕೆ ಹೋಗು ಲೆಂಡ್ರಿ ಕೊಟ್ಟಪ್ಲೆ ಅವು ದಂಡಿಗೆ ಹತ್ತವ. ಒಟ್ಟು ದೇಶ ಮಾರ್ಲಕ್ಕೆ ಬಂದ್ರೆ ಅವ್ರು ಸ್ವಂತ ಕಲ್ತು ಬಸ್ ಫ್ರೀ ಮಾಡ್ಯಾರಲ್ರಿ. ಮತ್ತೆ ಸರ್ ಹೇಳ್ದ ನಮ್ಮ ಕರ್ನಾಟಕ ಮಾರ್ಲಕ್ಕೆ ಬಂದ್ರೆ ಅವರು ಕಾಂಗ್ರೆಸ್ ಅವ್ರಿಗೆ ಮಾರ್ಲಕ್ಕೆ ಬಂದ್ರೆ ಕಾರ್ಯ ನಮ್ಗೆ ಇದಕ್ಕೆ ಅವ್ರು ಉದ್ಧಾರ ಮಾಡೋರಲ್ಲ. ಅವರು ಯಾರಾದ್ರೂ ಚಲೋ ಅಂತೀರಿ? ಮೋದಿ ಆದ್ರೂ ಉದ್ಧಾರ ಆಗ್ತದ ನಮ್ಮ ಜಗತ್ತೆ. ಅವ್ರು ತುಳ್ಕಿ ಯಾರಾದ್ರೂ ಆಗಕ್ಕೆ ಸಾಧ್ಯ ಇಲ್ಲ. ಗಿರ್ವಿ ಹಾಕಿ ಹೋಗಿ ಬರ್ತಾರೆ ಅವ್ರು ಕಲ್ತು. ಕಾಂಗ್ರೆಸ್ ಆದ್ರೆ ಏನಕ್ಕೆ? ಕಾಂಗ್ರೆಸ್ ಆದ್ರೆ ಗಿರ್ವಿ ಹಾಕ್ತಾರೆ. ನಮ್ಮ ದೇಶ ಗಿರ್ವಿ ಹಾಕಿ ಹಿಂದಿಗೆ ನಿಜಾಮ್ ಕಾಲ ಆ ಟೈಪ್ ಆಯ್ತು ನೋಡಿ ಮತ್ತಮ್ಮ.
ಇಷ್ಟೊತ್ತನ ಕಡಣಿ ಗ್ರಾಮಸ್ಥರ ಒಂದು ಅಭಿಪ್ರಾಯನ ತಿಳ್ಕೊಂಡಿವಿ. ಹಂಗ ಹೋಗ್ತಾ ಇನ್ನೊಂದಿಷ್ಟು ಜನರ ಒಂದು ಅಭಿಪ್ರಾಯ ತೊಗೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.